ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮೇ 22ರ ನಂತರ ಮೀನ ರಾಶಿಯವರ ಭವಿಷ್ಯ ಹೇಗಿರಲಿದೆ? ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ರಾಶಿಯವರು ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಒಳ್ಳೆಯದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮೀನ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟ ಬರೆಯಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಮೀನ ರಾಶಿಯವರಿಗೆ ಮೇ 2026ರ ಈ ತಿಂಗಳು ಕಳೆದ ತಿಂಗಳಿಗೆ ಹೋಲಿಸ್ಕೊಂಡ್ರೆ ತೀವ್ರವಾದಂತಹ ಶಾರೀರಿಕ ಮತ್ತು ಮಾನಸಿಕ ಒತ್ತಡಗಳಿಂದ ಉಪಶಮನವನ್ನು ನೀಡುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಜನ್ಮರಾಶಿಯಲ್ಲಿ ಕುಜ ಶನಿಯ ಸಂಯೋಗ ಮುಗಿದು ಮೇ 11ರಂದೆಯೇ ಕುಜನು 2ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮಲ್ಲಿ ಹೊಸ ಶಕ್ತಿಯು ಕೂಡ ತುಂಬುತ್ತಾ ಬಂದಿದೆ. ಮೇ 15ರಂದು ಸೂರ್ಯನು 3ನೇ ಮನೆಗೆ ಕಾಲಿಡುವುದು ಒಂದು ಅದ್ಭುತವಾದಂತಹ ಯೋಗವನ್ನು ನಿರ್ಮಾಣ ಮಾಡಲಿದೆ. ಈ ಸೂರ್ಯನ ಸಂಚಾರವು ನಿಮ್ಮಲ್ಲಿ ಅಪಾರವಾದಂತಹ ಪರಾಕ್ರಮವನ್ನು ತುಂಬಿ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸುವಂತೆ ಮಾಡುತ್ತದೆ. ಮೇ 14ರಂದು ಶುಕ್ರನು 4ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರುವಿನೊಂದಿಗೆ ಸೇರುವುದು ಗೃಹದಲ್ಲಿ ಆನಂದವನ್ನು ಮತ್ತು ಸೌಖ್ಯವನ್ನು ಹೆಚ್ಚಿಸಲಿದೆ. ಅದರಲ್ಲೂ ಈ ಮೇ 22ರ ನಂತರ ಶನಿಯ ಸಾಡೇಸಾತಿಯ ಪ್ರಭಾವದಿಂದ ಕೆಲಸಗಳಲ್ಲಿ ಒಂದು ಶಿಸ್ತು ಮತ್ತು ತಾಳ್ಮೆ ಪಾಲಿಸುವುದು ಎಂದಿನಂತೆ ಈ ರಾಶಿಯವರಿಗೆ ಅಗತ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಗ್ರಹ ಸಂಚಾರದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. ಮೊದಲನೇದಾಗಿ ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 1ನೇ ಮನೆಯ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯ ಸಾಡೇಸಾತಿಯ ಮಧ್ಯದ ಹಂತ ಆಗಿರೋ ಕಾರಣ ಶಾರೀರಿಕ ಶ್ರಮ, ಜವಾಬ್ದಾರಿಗಳು, ಸೋಮಾರಿತನ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಕುಜಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯ ಸ್ವಕ್ಷೇತ್ರದಲ್ಲಿ ಮೇ 11ರಂದೆಯೇ ಕುಜನು ಪ್ರವೇಶವನ್ನು ಮಾಡಲಿದ್ದು ಧನಸ್ಥಾನದಲ್ಲಿ ಕುಜ ಇರೋ ಕಾರಣ ಬಲವಾದಂತಹ ಆರ್ಥಿಕ ಸ್ಥಿತಿಯನ್ನು ಕಾಣ್ತಾ ಬರ್ತೀರಿ. ಪಿತ್ರಾರ್ಜಿತ ಆಸ್ತಿಗಳ ಮೂಲಕ ಲಾಭಗಳನ್ನು ಕೂಡ ಕಾಣಲಿದ್ದು ಈ ಟೈಮ್ನಲ್ಲಿ ಕಠಿಣ ಮಾತು ಹಾಗೆ ಕೋಪವೂ ಕೂಡ ಹೆಚ್ಚಾಗಲಿದೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 3ನೇ ಮನೆಯಲ್ಲಿ ಮೇ 15ರಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಬುಧನು ಈ ರಾಶಿಯವರ ಜೀವನದಲ್ಲಿ ಸಂವಹನವನ್ನು ವೃದ್ಧಿ ಮಾಡಲಿದ್ದು ಸಣ್ಣ ಪ್ರಯಾಣಗಳ ಮೂಲಕ ವ್ಯಾಪಾರ ಒಪ್ಪಂದಗಳು ಒದಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 2 ಮತ್ತು 3ನೇ ಮನೆಯಲ್ಲಿ ಸೂರ್ಯನು ಇರಲಿದ್ದು ಮೇ 14ರವರೆಗೆ 2ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ಧನಲಾಭವನ್ನು ಕಾಣ್ತಾ ಬರ್ತೀರಿ. ಮೇ 15ರ ನಂತರ 3ನೇ ಮನೆಗೆ ಹೋಗೋ ಕಾರಣ ನಿಮ್ಮಲ್ಲಿ ಧೈರ್ಯ, ಶತ್ರುಜಯ ಮತ್ತು ಕಾರ್ಯಸಿದ್ಧಿ ಆಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯ ಮಿಥುನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಗುರು ವೃತ್ತಿಯಲ್ಲಿ ಸ್ಥಿರತೆ, ಮಾನಸಿಕ ಪ್ರಶಾಂತತೆ ಮತ್ತು ತಾಯಿಗೆ ಶುಭವನ್ನು ಕೂಡ ನೀಡಲಿದ್ದಾರೆ. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯಲ್ಲಿ ಮೇ 14ರಿಂದೆಯೇ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಶುಕ್ರನು ಗೃಹ ಸೌಖ್ಯ, ವಾಹನ ಲಾಭ ಮತ್ತು ಕುಟುಂಬದಲ್ಲಿ ಅನ್ಯೋನ್ಯತೆಯನ್ನು ಕೂಡ ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಲಗ್ನದಲ್ಲಿ ಶನಿಯ ಸಂಚಾರದಿಂದಾಗಿ ಆಫೀಸ್ನಲ್ಲಿ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಸಾಗಿದ್ರು 4ನೇ ಮನೆಯಲ್ಲಿ ಕರ್ಮಾಧಿಪತಿಯಾದಂತಹ ಗುರು ಇರುವುದು ನಿಮ್ಮ ಉದ್ಯೋಗಕ್ಕೆ ಇನ್ನಷ್ಟು ಬಲವನ್ನು ಮತ್ತು ರಕ್ಷಕವಚದಂತೆ ಕೆಲಸವನ್ನು ಮಾಡಲಿದೆ. ಅದರಲ್ಲೂ ಮೇ 15ರಿಂದ ಸೂರ್ಯನು 3ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡೋ ಕಾರಣ ವೃತ್ತಿಪರವಾಗಿ ಅದ್ಭುತವಾದಂತಹ ಅನುಕೂಲತೆಯನ್ನು ಈ ಟೈಮ್ನಲ್ಲಿ ಕಾಣ್ತಾ ಬಂದಿದ್ದೀರಿ. ಸೂರ್ಯನು 6ನೇ ಮನೆಯ ಅಧಿಪತಿಯಾಗಿ ಇರುವುದರಿಂದ 3ನೇ ಮನೆಯಲ್ಲಿ ಸೂರ್ಯನ ಸಂಚಾರ ನಿಮ್ಮಲ್ಲಿ ಸ್ಪರ್ಧಾತ್ಮಕ ಮನೋಭಾವವನ್ನು ಹೆಚ್ಚಿಸಲಿದೆ. ಸಹೋದ್ಯೋಗಿಗಳು ಮತ್ತು ಶತ್ರುಗಳು ನಿಮ್ಮ ಹತ್ತಿರಕ್ಕೂ ಕೂಡ ಬರಲಾರರು. ನೀವು ತೆಗೆದುಕೊಳ್ಳುವಂತಹ ಧೈರ್ಯಶಾಲಿ ನಿರ್ಧಾರಗಳು
ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗ್ತಾ ಹೋಗ್ತದೆ. ಅಂದುಕೊಂಡ ಗುರಿಗಳನ್ನ ಯಾವುದೇ ಅಡೆತಡೆ ಇಲ್ಲದೆ ಈ ರಾಶಿಯವರು ತಲುಪಲಿದ್ದೀರಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತೆ ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ, ವ್ಯಾಪಾರಸ್ಥರಿಗಂತೂ ಇದು ಬಹಳ ಉತ್ಸಾಹಭರಿತ ಸಮಯ ಅಂತಾನೆ ಹೇಳ್ಬೋದು. ಸಪ್ತಮಾಧಿಪತಿಯಾದಂತಹ ಬುಧನು ಮೇ 15ರ ನಂತರ 3ನೇ ಮನೆಯಲ್ಲಿ ಸಂಚರಿಸುವುದರಿಂದ ಮಾರ್ಕೆಟಿಂಗ್, ಸೇಲ್ಸ್ ಮತ್ತು ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಕ್ಲೈಂಟ್ಗಳು ಸಿಗ್ತಾ ಹೋಗ್ತಾರೆ. ವ್ಯಾಪಾರ ವಿಸ್ತರಣೆಗಾಗಿ ನೀವು ಮಾಡುವಂತಹ ಪ್ರಯಾಣಗಳು ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ನೀಡಲಿದೆ. ಮೇ 11ರಂದು ಧನಾಧಿಪತಿಯಾದಂತಹ ಕುಜನು 2ನೇ ಮನೆಯಲ್ಲಿ ಬಲವಾಗಿ ಇರುವುದರಿಂದ ನೀವು ಮಾಡುವ ವ್ಯಾಪಾರ ಒಪ್ಪಂದಗಳು ಆರ್ಥಿಕವಾಗಿ ಲಾಭದಾಯಕವಾಗಿರಲಿದೆ. 4ನೇ ಮನೆಯಲ್ಲಿ ಶುಕ್ರನಿರುವುದರಿಂದ ಆಟೋಮೊಬೈಲ್ಸ್, ಇಂಟೀರಿಯರ್ ಡಿಸೈನಿಂಗ್ ಮತ್ತು ರಿಯಲ್ ಎಸ್ಟೇಟ್ ವ್ಯಾಪಾರಗಳು ಮರುಲಾಭವನ್ನು ನಿಮಗೆ ನೀಡಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಮೇ 22ರ ನಂತರ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಜನ್ಮಸ್ಥಾನದಲ್ಲಿ ಶನಿಯ ಸಾಡೆಸಾತಿಯಲ್ಲಿ ಇರುವ ಕಾರಣ ಶಾರೀರಿಕ ನೋವುಗಳು, ಸೋಮಾರಿತನ ಅಥವಾ ಕೀಲು ನೋವುಗಳು ಆಗಾಗ ಕಾಡುತ್ತಿರಬಹುದು. ಆದರೆ ಮೇ 11ರಂದೆಯೇ ಕುಜನು ಜನ್ಮರಾಶಿಯಲ್ಲಿ ಬಿಟ್ಟು 2ನೇ ಮನೆಗೆ ಹೋಗಿರೋ ಕಾರಣ ಮಾನಸಿಕ ಆತಂಕ ಮತ್ತು ಅಪಾಯಗಳ ಭಯ ಬಹಳಷ್ಟು ಕಡಿಮೆಯಾಗಿರಲಿದೆ. ಆದರೆ 2ನೇ ಮನೆಯಲ್ಲಿರ್ತಕ್ಕಂತಹ ಕುಜ ಮತ್ತು ಮೇ 14ರವರೆಗೆ ಅಲ್ಲೇ ಇರುವ ಸೂರ್ಯ ನಿಮ್ಮಲ್ಲಿ ಉಷ್ಣವನ್ನು ಹೆಚ್ಚಿಸಲಿದ್ದು, ಇದರಿಂದಾಗಿ ಕಣ್ಣು ಹುರಿ, ಬಾಯಿ ಹುಣ್ಣು ಅಥವಾ ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ಬೋದು. ಉಷ್ಣವನ್ನು ಉಂಟು ಮಾಡುವ ಪದಾರ್ಥಗಳಿಂದ ದೂರವಿದ್ದು ದ್ರವ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನದಲ್ಲಿ ಈ ತಿಂಗಳು ಆರ್ಥಿಕವಾಗಿ ಸಂತೋಷವಿದ್ದರೂ ನಿಮ್ಮ ಮಾತಿನ ವಿಚಾರದಲ್ಲಿ ಅತ್ಯಂತ ಎಚ್ಚರಿಕೆ ಅಗತ್ಯ. 2ನೇ ಮನೆಯಲ್ಲಿ ಕುಜನ ಸಂಚಾರದಿಂದಾಗಿ ನಿಮ್ಮ ಮಾತು ಕತ್ತಿಯಂತೆ ಹರಿತವಾಗ್ತಾ ಹೋಗ್ತದೆ. ನೀವು ಸತ್ಯವನ್ನೇ ಹೇಳಿದರೂ ಅದು ಇತರರಿಗೆ ಅಹಂಕಾರವಾಗಿ ಕಂಡು ವಾಗ್ವಾದಕ್ಕೆ ದಾರಿಯನ್ನು ಮಾಡಿಕೊಟ್ಟಿದೆ. ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಕೋಪವನ್ನು ನಿಯಂತ್ರಿಸಬೇಕು ಅಂತಲೇ ಹೇಳ್ಬೋದು. ಆದರೆ ಮೇ 14ರಂದು ಶುಕ್ರನು 4ನೇ ಮನೆಯಲ್ಲಿ ಪ್ರವೇಶಿಸಿ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರುವಿನೊಂದಿಗೆ ಸೇರುವುದು ಒಂದು ಅದ್ಭುತವಾದಂತಹ ಬದಲಾವಣೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಹಬ್ಬದ ವಾತಾವರಣ ನೆಲೆಸಲಿದೆ. ಕುಟುಂಬದೊಂದಿಗೆ ಸೇರಿ ವಾಹನವನ್ನು ಕೂಡ ಖರೀದಿಸಲಿದ್ದೀರಿ ಅಥವಾ ಮನೆಯನ್ನು ಸುಂದರವಾಗಿ ಅಲಂಕರಿಸುವುದನ್ನು ಕೂಡ ಮಾಡ್ತಾ ಹೋಗ್ತೀರಿ. ತಾಯಿಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡುವುದು ಕೂಡ ಈ ರಾಶಿಯವರಿಗೆ ಮುಖ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಆರ್ಥಿಕವಾಗಿ ಈ ತಿಂಗಳು ಒಂದು ಮೈಲುಗಲ್ಲು ಅಂತಲೇ ಹೇಳ್ಬೋದು. ಮೇ 11ರಂದು ಧನ ಮತ್ತು ಭಾಗ್ಯಾಧಿಪತಿಯಾದಂತಹ ಕುಜನು 2ನೇ ಸ್ವಂತ ಮನೆಗೆ ತಲುಪುವ ಕಾರಣ ಧನಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಕುಜನು ಅಖಂಡವಾದಂತಹ ಧನಲಾಭವನ್ನು ಕೂಡ ನೀಡಲಿದ್ದಾರೆ. ಇದರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಾಗಲಿದೆ. ಮೇ 14ರವರೆಗೆ 2ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸೂರ್ಯನು ಇದ್ದ ಕಾರಣದಿಂದ ನಿಮ್ಮ ಆಸ್ತಿಗಳ ಮೌಲ್ಯ ಹೆಚ್ಚಾಗುವುದು ಅಥವಾ ಮಾರಾಟದ ಮೂಲಕ ಭಾರಿ ಲಾಭಗಳನ್ನು ಕೂಡ ಕಾಣಲಿದ್ದೀರಿ. ಹಿಂದೆ ನಿಂತು ಹೋಗಿದ್ದ ಹಳೆ ಬಾಕಿಗಳು ವಸೂಲಾಗ್ತಾ ಹೋಗ್ತವೆ. ಆದರೆ ಲಗ್ನದಲ್ಲಿ ಶನಿ ಇರುವುದರಿಂದ ಸಂಪಾದಿಸಿದ ಹಣವನ್ನು ಭವಿಷ್ಯಕ್ಕಾಗಿ ಜಾಗರೂಕತೆಯಿಂದ ಉಳಿತಾಯ ಮಾಡುವುದು ಕೂಡ ಈ ರಾಶಿಯವರಿಗೆ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದು, ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣಲಿದ್ದೀರಿ. ಹಾಗಾದರೆ ಶನಿಯ ಸಾಡೆಸಾತಿಯ ಸೋಮಾರಿತನವನ್ನು ಕಳೆದುಕೊಂಡು 2ನೇ ಮನೆಯಲ್ಲಿ ಕುಜನಿಂದ ಬರುವ ವಾಗ್ದೋಷಗಳನ್ನು ನಿವಾರಿಸಿಕೊಳ್ಳಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ, ಜನ್ಮರಾಶಿಯಲ್ಲಿ ಸಾಡೆಸಾತಿಯ ಶನಿ ದೋಷವನ್ನು ನಿವಾರಣೆ ಮಾಡಲು ಪ್ರತಿ ಶನಿವಾರದಂದು ಶಿವ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. 2ನೇ ಮನೆಯಲ್ಲಿ ಕುಜನಿಂದಾಗಿ ಮಾತಿನ ಭಿನ್ನಾಭಿಪ್ರಾಯಗಳು ಬರದಂತೆ ಇರಲು, ಆರ್ಥಿಕ ಲಾಭಗಳು ಸ್ಥಿರವಾಗಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕೆಂಪು ಹೂವುಗಳಿಂದ ಪೂಜಿಸಿ ಸ್ನೇಹಿತರೆ. 4ನೇ ಮನೆಯಲ್ಲಿ ಲಗ್ನಾಧಿಪತಿಯಾದಂತಹ ಗುರು ನಿಮಗೆ ರಕ್ಷಾ ಕವಚ. ಆತನ ಬಲವನ್ನು ಹೆಚ್ಚಿಸಲು ಪ್ರತಿ ಗುರುವಾರದಂದು ದತ್ತಾತ್ರೇಯರನ್ನು ಸ್ಮರಿಸಿ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಸ್ನೇಹಿತರೆ. ಹಾಗೆಯೇ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ
ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.